H5 ಪಬ್ಲಿಕ್ ನ್ಯೂಸ್ ನಿಮ್ಮೊಂದಿಗೆ ನಾವು. ಬ್ರೈಟ್ನೆಸ್ ಬೇಕಾದ್ರೆ ಇಟ್ಕೊಂಡಿದ್ದೀವಿ ಇದೇ ಬಿಡ ಸಾಕು. ಚೆನ್ನೈಗೆ ನಾನು ಚಿತ್ರದುರ್ಗದಿಂದ ಜ್ಯೋತಿರಾಜ್ ಕೋತಿರಾಜ್ ಮಾತಾಡ್ತಾ ಇದ್ದೀನಿ. ಇದು ನಮ್ಮ ಶಿವಗಂಗ ಬೆಟ್ಟದಲ್ಲಿ ಯಾರ ಹುಡುಗ ಉದ್ಯಮಿ ಮಗ ಅದ್ವೈಕ ಮಿಸ್ ಆಗಿದ್ದಾರೆ ಅಂತ ನನಗೆ ನ್ಯೂಸ್ ಬರುತ್ತೆ. ಇವ್ರು ಬಿದ್ದು ಅಲ್ಲೇ 4-5 ದಿವಸ 7ನೇ ತಾರೀಕು ಇರೋದಂಥ ನ್ಯೂಸು ನನಗೆ ನಿನ್ನೆ ಫೋನ್ ಬಂದಿತ್ತು. ಮೀಡಿಯಾ ಮೂಲಕ ಅವ್ರು ತಿಳಿಸಿ ಆಮೇಲೆ ಡಿಪಾರ್ಟ್ಮೆಂಟ್ನವ್ರು ನನಗೆ ತಿಳಿಸಿದ್ರು. ನಾನು ತಿಳಿಸಿದ ಮಟ್ಟಿಗೆ ನಾನೇ ಒಂದು ಬಾಡಿಗೆ ಕಾರ್ಡ್ ತೊಗೊಂಡು ಹೊರಟು ಬರ್ತಾಯಿದ್ದೀನಿ. ನನ್ನ ಹತ್ರ ಪ್ರವೀಣ್ CM ಅಂತ ಒಂದು 300 ಮೀಟ್ರ್ ರೋಪ್ ಕೊಡ್ಸಾನೆ. ಅವ್ರು ಇಂಟರ್ನ್ಯಾಷನಲ್ ಕ್ಲೈಂಬರು. ಯಾಕಂದರೆ ನಾನು ಜೋಗ್ ಫಾಲ್ಸಲ್ಲಿ ಒಂದು ಸರಿ ಬಿದ್ದಾದಾಗ ನನಗೆ ಇದಿತ್ತು. ಹಂಗಾಗಿ ಆ ಒಂದು ರೋಪು ಸೇಫ್ಟಿ ಎಲ್ಲ ಕೊಡ್ಸಾನೆ. ಹಂಗಾಗಿ ಸೇಫ್ಟಿಯಿಂದನೇ ಹುಡುಕ್ಬೇಕಂತ ನಾನು ಸೇಫ್ಟಿ ತೊಗೊಂಡು ನಾನು ನನ್ನ ಟೀಮು ಇವನು ಮಂಡ್ಯದವನು. ಬಟ್ ನಮ್ಮ ಚಿತ್ರದುರ್ಗದಲ್ಲೇ ಡ್ಯಾನ್ಸ್ ಕ್ಲಾಸ್ ಇಟ್ಕೊಂಡ ನನ್ನ ತಮ್ಮ ನಾನು ಸಾಕಿದೆ. ಇವನು ಆಕಾಶ್, ಇವನು ಒಳ್ಳೆ ಯೂಟ್ಯೂಬರು. ಬಟ್ ನನ್ನ ಅಲಿಯಾನೆ ಇವನು ಕೂಡ ಒಳ್ಳೆ ಕ್ಲೈಂಬರು. ಇವನು ನಮ್ಮ ಮಾವ, ಇದು ನನ್ನ ತಮ್ಮ, ಅವನು ನ್ಯಾಷನಲ್ ಕ್ಲೈಂಬರ್. ಎಲ್ಲರೂ ನಾವೆಲ್ಲ ಟೀಮ್ ಅವಾಗವಾಗ ಹೋಗ್ತಾನೆ ಇರ್ತೀವಿ. ಎಂಥದ್ದಾದರೂ ಎಂಥ ಜೋಗ್ ಫಾಲ್ಸು ದೂದ್ ಸಾಗರು ಎಲ್ಲೆಲ್ಲೋ ಹೋಗಿ ತೆಗ್ದು ಶಿವಗಂಗೆ ಬೆಟ್ಟಕ್ಕೆ ಮೊದಲನೇ ಸರಿ ಬರ್ತಾಯಿದ್ದೀನಿ. ಆದರೂ ನನಗೆ 22-23 ಮದುವೆ ಇರೋದ್ರಿಂದ ನನ್ನ ಕೈಯಲ್ಲಿ ಆದಷ್ಟು ಮನೆಯಾಗೆಲ್ಲ ಸಪೋರ್ಟ್ ಮಾಡ್ತಾರೆ. ಬಟ್ ಮದುವೆ ಇರೋದ್ರಿಂದ ಬೇಡ ಅಂದರು. ಆದರೂ ನಾನು ಮನಸ್ಸು ತಡಿಲಿಲ್ಲ. ನಮ್ಮ ಕೈಲಿ ಆಯುಸಾಯ ನಮ್ಮ ಕರ್ನಾಟಕಕ್ಕೆ ನನ್ನ ಕೈಲಿ ಆಯುಸಾಯ ನಾನು ಮಾಡಬೇಕು. ಹಂಗಾಗಿ ಎಲ್ಲದನ್ನು ಮೂಳೆಗಿಟ್ಟು ಮದುವೆ ಪತ್ರಿಕೆ ಎಲ್ಲ ಮನೆಯಲ್ಲಿಟ್ಟು ತೊಗೊಂಡು ಈಗ ರೋಪ್ ಗೀಪೆಲ್ಲ ತೊಗೊಂಡು ಶಿವಗಂಗೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಬಂದು ನಿಂತಿದ್ದೀನಿ ಬೆಟ್ಟಾಗಿ. ಈಗ ಮೇಲೆ ಹೋಗಿ ರೋಪ್ ಕಟ್ಕೊಂಡು ಹುಡುಕಿ ನನ್ನ ಕೈಲಿ ಆದಷ್ಟು ಪ್ರಾಣ ಒತ್ತೆ ಇಟ್ಟಾರೋ ನನ್ನ ಕೈಲಿ ಅವ್ನು ಇದ್ದರು ಬದುಕಿದ್ರೆ ಖುಷಿ ಪಡ್ತೀನಿ. ಬಾಡಿ ಹೆಂಗಾರ ಮಾಡಿ ಅವನ್ನ ಕಂಡಿಡ್ದು ಕೊಡಬೇಕು ಅನ್ನೋ ಪ್ರಯತ್ನ ನಾನು ಮಾಡ್ತೀನಿ. ಈಗ ಸಮುದ್ರ ಮಟ್ಟಕ್ಕಿಂತ 4800 5000 ಇಲ್ಲ, ನನಗೆ ಹೈಟೆಲ್ಲ ಲೆಕ್ಕಕ್ಕಿಲ್ಲ. ನಾನು ಹಿಮಾಲಯ ಪರ್ವತ ಕೂಡ ಸುತ್ತರಿದ್ರು. ಹಂಗಾಗಿ ನನಗೆ ಹೈಟೆಲ್ಲ ಲೆಕ್ಕಕ್ಕಿಲ್ಲ. ನಾನು ಜೋಗ್ ಫಾಲ್ಸು ದೂಸಾಗರು ಎಲ್ಲದನ್ನು ತುಂಬ ದೊಡ್ಡದು ತಿಳಿದ್ರು. ಹೈಟ್ ಲೆಕ್ಕಕ್ಕಿಲ್ಲ. ನನಗೆ ಆ ಸೇವೆ ಅಷ್ಟೇ ಇಂಪಾರ್ಟೆಂಟ್. ಹಂಗಾಗಿ ನಮ್ಮ ಮೀಡಿಯಾದವ್ರು, ನಮ್ಮ ಡಿಪಾರ್ಟ್ಮೆಂಟ್ನವ್ರು, ನಮ್ಮ ಕನ್ನಡಿಗರು ನನ್ನ ಮೇಲೆ ಇಟ್ಟರೆ ನಂಬಿಕೆ ನಾನು ಉಳಿಸ್ಕೋಬೇಕು. ನನ್ನ ಸೇವೆ ಯಾವಾಗಲೂ ಹೀಗೆ ಇರುತ್ತೆ. ಅಲ್ಲ, ಇನ್ನು ಕೆಲವೇ 10-15 ದಿನಗಳಲ್ಲಿ ಮದುವೆ ಇದೆ. ಮದುವೆ ಇಟ್ಕೊಂಡು ಇನ್ನೂ 9 ದಿನ ಇದೆ ಮದುವೆ. ಈ ರೀತಿ ಮದುವೆ ಇಟ್ಕೊಂಡು ಈ ರೀತಿ ಸಾಹಸ ಕೈ ಹಾಕೋದು ಅಂತ. ಮದುವೆ ಇಟ್ಕೊಂಡು ನಮ್ಮ ಅಣ್ಣ ತಮ್ಮ ಯಾರು ಒಬ್ರು ಮಿಸ್ ಆದರೆ ನಾವು ಹುಡುಕದೇ ಇರ್ತೀವ. ಅವರು ನಮ್ಮ ಅಣ್ಣ ತಮ್ಮ ಅಂದ್ಕೊಂಡೇ ಹುಡುಕ್ತೀನಿ. ಮದುವೆ ಇನ್ನೂ 9 ದಿವಸ ಆಯ್ತು, ನೋಡೋಣ. ಎಲ್ಲರೂ ಆಶೀರ್ವಾದ ಮಾಡಿ. ನೀವು 5 ಜನ ತಂಡ ಬಂದಿದ್ದೀವಿ ಅಣ್ಣ. ಹೌದು, ಎಲ್ಲರೂ ದುಡ್ಕೊಂಡು ಬರ್ತೀವಿ. ಎಲ್ಲ ಸೇಫ್ಟಿ ಇದೆ, ಏನು ತೊಂದರೆ ಇಲ್ಲ. ಎಲ್ಲರೂ ಸೇಫ್ಟಿ ಇದೀವಿ. ಎಲ್ಲರೂ ಆಶೀರ್ವಾದ ಮಾಡಿ, ಮದುವೆಗೂ ಆಶೀರ್ವಾದ ಮಾಡಿ. ಈಗ ಹಿಂದೆಗಡೆ ಅಂದರೆ ಶಾಂತರ ಡ್ರಾಪ್ ಏನಿದೆ ಅಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಅಣ್ಣ, ಪ್ರಾಣಿಗಳು ನನಗೆ ಲೆಕ್ಕಕ್ಕಿಲ್ಲ ಅಣ್ಣ. ಅದ್ರ ಮುಂಚೆನೇ ನಾವು ಕಂಡುಹಿಡ್ತೀವಿ. ಮನುಷ್ಯ ಬರ್ತಾನೆ ಅಂದರೆ ಪ್ರಾಣಿಗಳು ಅದು ಸರ್ಕೊಂಬಿಡುತ್ತೆ. ಏನಾದ್ರು ಅಪಾಯಕಾರ ಇದ್ದಾಗ ನಾವು ಒಂದು ಸ್ವಲ್ಪ ಹುಷಾರಾಗಿದ್ದರೆ ಸಾಕು. ಆದ್ರೂ ದೇವರ ಮೇಲೆ ಭಾರ ಹಾಕಿ ನಾನಂತ ಯಾಕಂದರೆ ರೋಪ್ ಮೇಲೆ ನಾನು ಬಂಡೆ ಮೇಲೆ ಇರ್ತೀನಿ. ಪ್ರಾಣಿಗಳು ಅಲ್ಲಿಗೆ ಬರೋಕ್ಕಾಗಲ್ಲ. ಅಲ್ಲೆಲ್ಲಿ ಹುಡುಕಿ ಸಂಧ್ಯಾಗಿರ್ತೀನಿ. ಎಲ್ಲರೂ ತಂಡದವರು ಮೇಲೆ ಇರ್ತಾರೆ. ಇಲ್ಲ, ಹುಡುಗರೆಲ್ಲ ರೋಪ್ ಗಿಪ್ ನೋಡ್ಕೊಂಡು ಮೇಲೆ ಹಗ್ಗ ಕಟ್ಟಿ ಅವ್ರು ರೆಡಿ ಇರ್ತಾರೆ. ನಾನು ಒಬ್ಬನೇ ಇಳಿದು ಹೋಗೋದು ಕೆಳಗೆ. ಸೇಫ್ಟಿಯಿಂದ ಇದೆ. ಎಲ್ಲರೂ ನೀವೆಲ್ಲ ಆಶೀರ್ವಾದ ಮಾಡಿ. ಏನಾಗಲ್ಲ ಅಂತ ಧೈರ್ಯ ತುಂಬಿಸಿ ನನಗೆ. ಧನ್ಯವಾದನ, ಖುಷಿ ಆಯ್ತು. ಜೈ ಹಿಂದ್, ಜೈ ಕರ್ನಾಟಕ.